ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ನಮ್ಮ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ಪ್ರತಿಯೊಂದು ವಿಡಿಯೋಸಲ್ಲಿ ಕೂಡ ಸಾಕಷ್ಟು ಉಪಯುಕ್ತವಾಗಿರುವಂಥ ವಿಚಾರಗಳು, ವೇದ, ಶಾಸ್ತ್ರ, ಪುರಾಣ, ಜ್ಯೋತಿಷ್ಯ, ವಾಸ್ತು, ಯಾವುದೇ ರೀತಿಯಾಗಿರುವಂತಹ ಸಮಸ್ಯೆಗಳಿದ್ದಲ್ಲಿ ಸರಳವಾಗಿರುವಂಥ ರೆಮಿಡೀಸ್ನ ತಿಳಿಸ್ಕೊಡುವಂಥ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಶುಭೋದಯ. ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಕೆಲವೇ ದಿನಗಳಲ್ಲಿ ಈ ಒಂದು ರಾಖಿ ಹಬ್ಬ, ಈ ಅಣ್ಣ ತಮ್ಮಂದಿರಿದ್ದಾರೆ ಮನೆಯಲ್ಲಿ, ಅಕ್ಕ ತಂಗಿದಿದ್ದಾರೆ ಅಂತಂದರೆ ಅವ್ರಿಗೊಂದು ರೀತಿ ಸಂಭ್ರಮ ಅಂತಲೇ ಹೇಳ್ಬೋದು. ಅದರ ಜೊತೆಯಲ್ಲಿ ಉಪಕರ್ಮ, ಸೊ ಸಾಲಾಗಿ ಬಂದ್ಬಿಟ್ಟಿದೆ ಹಬ್ಬಗಳು ಅಂತಲೇ ಹೇಳ್ಬೋದು. ಇದರ ಒಂದು ಹಿನ್ನೆಲೆ, ಈ ಕೆಲವರು ಮನೆಯಲ್ಲೇ ಇರ್ತಾರೆ, ಅವರು ರಾಖಿ ಕಟ್ಟುವಂಥದ್ದೆಲ್ಲ ಇರುತ್ತೆ, ಇನ್ನು ಕೆಲವರು ದೂರದ ಊರುಗಳಿರ್ತಾರೆ, ಅದನ್ನು ಕಳಿಸೋ ಅಂಥದ್ದು, ಅಥವಾ ಇದರ ಒಂದು ಹಿನ್ನೆಲೆ ಏನು, ಇದಕ್ಕೆ ಯಾಕೆ ನಾವು ಇಷ್ಟು ಮಹತ್ವವನ್ನು ಕೊಡಬೇಕಾಗತ್ತೆ, ಈ ವಿಚಾರವಾಗಿ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಈ ವಿಷಯ ಎಲ್ರಿಗೂ ಗೊತ್ತಿರುತ್ತೆ, ಆದರೂ ನಮಗೆ ಪುರಾಣ ಆಗಿರಬಹುದು, ಈ ಸನಾತನ ಧರ್ಮದಲ್ಲಿ ಎಲ್ಲಾದರೂ ಉಲ್ಲೇಖ ಇದೆಯಾ, ವೇದ ಏನಾರ ಹೇಳಿದೆಯಾ ಅಂತ ಸ್ವಲ್ಪ ನಾವು ಇಣುಕಿ ನೋಡಿದರೆ ಬಹುಶಃ ನಾವೊಂದಷ್ಟು ಮೈಥಲಾಜಿಕಲ್ ವೇನಲ್ಲಿ ಸ್ವಲ್ಪ ಚೆಕ್ ಮಾಡ್ತೀವಿ ಅಂತಂದರೆ ಒಂದಷ್ಟು ಕಡೆ ಇರುತ್ತೆ, ಒಂದಷ್ಟು ಕಡೆ ಇರೋದಿಲ್ಲ. ರಾಖಿ ಅನ್ನೋದು ಎಲ್ಲೂ ಇಲ್ಲ. ಈ ಕಾರ್ಯಕ್ರಮದ ಪ್ರಾಯೋಜಕರು NK42 Fitness. Get your growth, speak loudly. Your fitness journey starts here. NK42 Fitness, second floor, Zudio Shop Building, Balagere Road, Vartur. Contact 97319 4115. Transform your body, transform your life. ನಮ್ಮ ಆರೋಗ್ಯವೇ ನಮ್ಮ ಸಂಪತ್ತು, ಅದನ್ನು ಕಾಪಾಡುವುದು ನಮ್ಮ ಹೊಣೆಗಾರಿಕೆ. ಭಗವಾನ್ ನೋನಿ 55ಕ್ಕೂ ಹೆಚ್ಚು ಆರೋಗ್ಯದ ಸಮಸ್ಯೆಗಳಿಗೆ ರಾಮಬಾಣ. ಇದು ಕೇವಲ ಔಷಧಿ ಮಾತ್ರವಲ್ಲ, ಅಮೃತ ಸಂಜೀವಿನಿ. ನಮ್ಮ ಸಂಸ್ಥೆಯ ಉತ್ತಮ ಗುಣಮಟ್ಟದ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ನೋನಿ ಸೋಪ್ ಲಭ್ಯವಿದೆ. ನೀವು ಕೂಡ ಭಗವಾನ್ ನೋನಿ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ಸೋಪುಗಳನ್ನು ಕೊಂಡುಕೊಳ್ಳಲು ಈಗಲೇ ಸಂಪರ್ಕಿಸಿ 9590799995 8217847031. ಬಟ್ ಇರೋದಾದ್ರೂ ಏನು ಅಂತಂದರೆ, ಶ್ರಾವಣ ಮಾಸದ ಪೌರ್ಣಮಿ ಇದೆಯಲ್ಲ, ನೀವು ಚೆನ್ನಾಗಿ ನೆನಪಿಟ್ಕೋಬೇಕು ಬಂಧುಗಳೇ. ಪೌರ್ಣಮಿ ಅನ್ನುವುದು, ಶ್ರಾವಣ ಮಾಸದ ಪೌರ್ಣಮಿ ಸೃಷ್ಟಿಗೆ ಹೇತುವಾದ ದಿನ. ಬಹುಶಃ ನೀವೇ ಏನು ಅಂದುಕೊಳ್ತಿರೋದನ್ನು ಸೃಷ್ಟಿ ಮಾಡಿಬಿಡಬಹುದು. ಬಹುಶಃ ಬ್ರಹ್ಮದೇವ ನಿಮಗೊಂದು ಅವಕಾಶವನ್ನು ಕೊಡ್ತಾನೆ ಅಂತ ಆದರೂ ಕೂಡ ಅರ್ಥ, ಒಂದು ಅವಕಾಶವನ್ನು ಕೊಡ್ತಾನೆ ಅಂತ. ಯಾಕಂದರೆ ಉಪಕರ್ಮ ರಕ್ಷಾಬಂಧನ ಅನ್ನೋದು ಈ ಒಂದು ಪೌರ್ಣಮಿಯಂದು ಮಾಡಿದ್ರು. ಸಚ್ಚಿದೇವಿ ಮಾಡಿದ್ಲು, ಹಾಗೆಯೇ ಮಹಾಲಕ್ಷ್ಮಿ ಕೂಡ ಮಾಡಿದ್ದ ಕುರುಹುಗಳು ನಮಗೆ ಸಿಗ್ತವೆ. ಹಾಗೆಯೇ ಇಲ್ಲಿ ಯಜ್ಞೋಪವೀತಂ ಪರಮಂ ಪವಿತ್ರಂ ಪ್ರಜಾಪತಿರ್ಯತ್ ಸಹಜಂ ಪುರಸ್ತಾತ್ ಆಯುಷ್ಯಮಗ್ರಿಯಂ ಪ್ರಥಮಂಚ ಶುಭ್ರಂ ಯಜ್ಞೋಪವೀತಂ ಬಲಮಸ್ತು ತೇಜಃ ಅಂತ ಹೇಳ್ತಾನೆ. ಏನು ಅಂದರೆ, ಈ ಯಜ್ಞೋಪವೀತ ಅನ್ನೋದು ಏನಿದೆಯೋ ಇದು ಪರಮ ಪವಿತ್ರವಾಗಿರುವಂಥದ್ದು, ಅತ್ಯಂತ ಪರಮ ಪವಿತ್ರ. ಈ ಭೂಮಿಯಲ್ಲಿ ಯಾವುದಾದ್ರೂ ಕೆಲವೊಂದು ವಸ್ತುಗಳಿದಾವೆ ಅಂತಂದರೆ ಅದಕ್ಕೆ ಮಂಗಳಕ್ಕೆ ಹೋಲಿಸ್ತಾರೆ ಅಂತಂದರೆ ಅಷ್ಟೊಂದು ಶಕ್ತಿ, ಅಷ್ಟೊಂದು ಪವರ್ ಅದರಲ್ಲಿ ಅಡಕವಾಗಿದೆ ಅಂತ. ಸಣ್ಣದೊಂದು ತಂತಿಯಲ್ಲೂ ವಿದ್ಯುತ್ ಹರಿಯುತ್ತೆ ಅಂತಂದರೆ ಅದು ಎಷ್ಟು ಮಂಗಳಪ್ರದ ಅಂತ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಈ ಸೃಷ್ಟಿಲಿ ಏನನ್ನು ಕೊಟ್ಟಿದ್ದಾನೆವ ಅಂತ. ಅದಕ್ಕಾಗಿ ನೀವು ಸ್ವಲ್ಪ ಗಮನಿಸಬೇಕು, ತಾಳ್ಮೆ ಕೂಡ ಬೇಕಿಲ್ಲ. ಹಾಗೆಯೇ ಅಂತಹ ಪ್ರಜಾಪತಿಯ ಸಹಜಂ ಪುರಸ್ತಾತ್, ಆ ಪ್ರಜಾಪತಿಯ ಯತ್ ಸಹಜಂ ಪುರಸ್ತಾತ್ ಅಂತ ಏನು ಹೇಳ್ತಾ ಇದೆಯೋ, ಇಲ್ಲಿ ಈ ಯಜ್ಞೋಪವೀತವನ್ನು ಯಾರಾದರೂ ಮಾಡಿದ್ದ ಅಥವಾ ಯಾರಿಗಾದರೂ ಕೊಟ್ಟಿದ್ದ, ಇದು ಬಂದದ್ದು ಹಾಗೆ. ಈ ಹೇಗೆ ಬಂತಿದು, ಈ ಬಂದದ್ರ ಉಲ್ಲೇಖ ಎಲ್ಲೂ ಕಾಣಿಸಲ್ಲ, ನಮಗೆ ಎಲ್ಲೂ ಸಿಗಲ್ಲ. ಮತ್ತು ಇನ್ನು ಹೇಗೆ ಉದ್ಭವ ಆಯಿತು ಅಂತಾರೆ, ಆ ಪ್ರಜಾಪತಿ ಅನ್ನುವವನು ಸಹಜವಾಗಿಯೇ ಅದು ಅವನಿಗೆ ಇತ್ತು ಅಂತ. ಅವನು ಬೈ ಬರ್ತ್ ಹುಟ್ಟೋವಾಗಲೇ ಆ ಪ್ರಜಾಪತಿಗೆ ಯಜ್ಞೋಪವೀತ ಇತ್ತು ಅಂತ. ಅಂದರೆ ಇಲ್ಲಿ ಪ್ರಜಾಪತಿ ಅಂತಂದರೆ ನಿಮಗೆ ಒಂದು ಅರ್ಥದಲ್ಲಿ ತಿಳಿಸೋದಾದರೆ ಚತುರ್ಮುಖ ಬ್ರಹ್ಮದೇವನೇ. ಆ ಸೃಷ್ಟಿ ಮಾಡಿರ್ತಕ್ಕಂಥ ಬ್ರಹ್ಮದೇವನೇ ಯಜ್ಞೋಪವೀತದೊಂದಿಗೆ ಜನನವಾಗುತ್ತಾನೆ, ಇಷ್ಟೇ. ಇನ್ನು ಅದು ಇದೆ ಅಂತಂದ್ರೇ ಸಹಜವಾಗಿ ಅಂತಹ ಯಜ್ಞೋಪವೀತ ಪರಮ ಪವಿತ್ರವಾಗಿರುತ್ತೆ ಅಂತ. ಇನ್ನು ಅದಕ್ಕೆ 3 ಎಲೆಗಳು ಅದಕ್ಕೆ ಹೋಲಿಸುವಂಥದ್ದು ಬಹಳ ಇದ್ದಾವೆ.
ದೇವಋಣ, ಋಷಿಋಣ, ಪಿತೃಋಣ, ಆ ಋಣಗಳನ್ನು ಬಹುಶಃ ನಾವೇನು ಮಾಡಬೇಕು, ಅದನ್ನು ಧರಿಸಿದ ಮೇಲೆ ಬಹುಶಃ ಒಂದಷ್ಟು ಅಧಿಕಾರಗಳನ್ನು ಕೊಡಲಾಗತ್ತೆ ಅಂತ. ಹೇಗೆ ನೀವು ನಿಮ್ಮ ಎಜುಕೇಷನ್ ಮುಗಿದ ಮೇಲೆ ಒಂದು ಇಂಟರ್ವ್ಯೂ ಅಟೆಂಡ್ ಆದಮೇಲೆ ನಿಮಗೆ ಆ ಜಾಬ್ ಅನ್ನೋದು ನಿಮ್ಮ ಅಧಿಕಾರಕ್ಕೆ ವಹಿಸಲಾಗುತ್ತೋ, ಹಾಗೆ ಇಲ್ಲಿ ಕೂಡ ಯಜ್ಞೋಪವೀತವನ್ನು ಯಾರು ಧಾರಣೆ ಮಾಡ್ತಾರೋ, ನೀವು ಯಾರಾದರೂ ಧಾರಣೆ ಮಾಡಿ. ಇಲ್ಲಿ ಬ್ರಾಹ್ಮಣರು ಹಾಕ್ಕೊಳ್ಬೇಕಾ ಗುರುಗಳೇ? ಇಲ್ಲ ರೀ, ಆ ಪದ ತೆಗೆದಾಕ್ರಿ. ನೀವು ಹಾಕ್ಕೋಬೇಕು ಅಂತ ಇದ್ದರೆ ಬನ್ನಿರಿ, ನಾನು ಹಾಕಿಸ್ತೀನಿ. ಬಟ್ ಅದಕ್ಕೆ ಕಟ್ಟುಪಾಡುಗಳು, ಕಟ್ಟಪ್ಪಣೆಗಳು, ಶಿಸ್ತು, ಅಲ್ಲಿರ್ತಕ್ಕಂಥ ಡಿಸಿಪ್ಲಿನ್ ನಿಮಗೆ ಅಪ್ಲೈ ಆಗಬೇಕು. ಅದನ್ನು ಹಾಕ್ಕೊಳ್ತೀನಿ ಅಂತಂದರೆ ಆ ನಿಯಮಗಳಿದ್ದಾವೆ. ಆ ನಿಯಮಗಳು ಮಾಡ್ಕೊಳ್ಳೋನು ಯಾರಾದರೂ ಆಗಿರಲಿ, ಆ ನಿಯಮ ಪಾಲಿಸ್ತೀನಿ ಅಂತಂದರೆ ಧರಿಸ್ಬಹುದು. ಅದನ್ನು ಹಾಕ್ಕೊಳ್ಳೋ ಉದ್ದೇಶ ಏನು ಅಂತಂದರೆ, ಈ ಇಲೆಯಲ್ಲಿ ಅಂದರೆ ಬೆಳೆಯನ್ನು ಬೆಳೆಯಬೇಕು ಅಂತಂದರೆ ನಮಗೇನು ಬೇಕು? ಮಳೆ ಬೇಕು. ಮಳೆ ಬೇಕು ಅಂತಂದ್ರೆ ಏನು ಬೇಕು? ಯಜ್ಞಗಳು ಮಾಡಬೇಕು. ಯಜ್ಞಗಳು ಮಾಡಬೇಕಂದ್ರೆ ಏನು ಬೇಕು? ಅಧಿಕಾರ ಬೇಕು. ಅಧಿಕಾರ ಬೇಕು ಅಂದರೆ ಹೇಗಿರಬೇಕು? ಯಜ್ಞೋಪವೀತ ಧಾರಣೆ ಮಾಡಿದರೆ ಮಾತ್ರ ಯಜ್ಞಕ್ಕೆ ನಿನಗೆ ಅಧಿಕಾರನಾಗ್ತೀಯ, ನಿನಗೊಂದು ಅಧಿಕಾರ ಕೊಡಲಾಗತ್ತೆ. ಯಾವಾಗಲಾದ್ರೂ ನೋಡಿ, ಮಳೆಗಳೇ ಬಂದಿಲ್ಲ ಅಂತಂದರೆ ಬಹುಶಃ ಈ ಹಿಂದೆ ಹೋಮಗಳನ್ನು ಯಥೇಚ್ಛವಾಗಿ ಮಾಡ್ತೀವಿ ಅಂತಂದರೆ ಮಳೆ ಬಂದೇ ಬರುತ್ತೆ. ಇದು ವಿಜ್ಞಾನ, 100ಕ್ಕೆ 100 ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ವಿಜ್ಞಾನ. ಅದು ಹೇಗೆ ಅಂತಂದರೆ ಅದೊಂದಷ್ಟು. ಆದರೆ ಅದನ್ನು ಪಕ್ಕಕ್ಕಿಡ್ತಾ ನಿಮಗೆ ನಾನು ತಿಳಿಸ್ತಕ್ಕಂಥದ್ದು ಯಜ್ಞೋಪವೀತ ಜನಿವಾರಗಳ ಹಬ್ಬ ಇದು. ಈ ಜನಿವಾರಗಳ ಹಬ್ಬವನ್ನು ಹೇಗೆ ಬೇಕಾದರೂ ಇನ್ನವರು ಗೊತ್ತಿರುತ್ತೆ. ಇವತ್ತು ನೀವು ಬೇರೆ ದಿನಗಳಲ್ಲಿ 100 ಗಾಯತ್ರಿ ಮಾಡಿದ್ರೆ, ಇವತ್ತು ನೀವೊಂದು ಮೊದಲೇ ಹಳೇದಿರುತ್ತಲ್ಲ ನಿಮ್ಮ ಜೊತೆಗಿರುತ್ತೆ, ಇನ್ನು ನೂತನವಾಗಿರೋದು ಹಾಕ್ಕೊಳ್ತೀನಿ, ಆವಾಗ ಒಂದು 100 ಗಾಯತ್ರಿ ಮಾಡಬೇಕಾಗತ್ತೆ. ನಂತರ ನೀವು ಹಳೇದನ್ನು ತೆಗೆದ ಮೇಲೆ ಒಂದು 100 ಗಾಯತ್ರಿ ಮಾಡಬೇಕಾಗತ್ತೆ. ನಂತರ ಸೂರ್ಯ ಅರ್ಘ್ಯ ಕೊಡುವಾಗ ಒಂದು 100 ಗಾಯತ್ರಿ ಮಾಡಬೇಕಾಗತ್ತೆ. ಈ ರೀತಿ ಮೊದಲು ನೀವು ಎಷ್ಟು ಮಾಡ್ತಿದ್ರೆ ಅದರ 3 ಪಟ್ಟು ಗಾಯತ್ರಿ ಮಂತ್ರವನ್ನು ಇವತ್ತು ಹೇಳಲೇಬೇಕು. ನೀವು ಅಂದುಕೊಂಡಿದ್ದ ಆಸೆಗಳು, ಬಹುಶಃ ನಿಮ್ಮ ಹತ್ರ ಹಣ ಇದ್ದರೆ ಅಲ್ಲಿ ಖಾಲಿ ಜಾಗದ ಒಂದು ಮನೆ ಸೃಷ್ಟಿ ಮಾಡ್ತಿರಲ್ಲ, ಅಂತಹ ಸೃಷ್ಟಿ ಶಕ್ತಿಯನ್ನು ಇವತ್ತು ನಿಮಗೆ ಮಹಾಲಕ್ಷ್ಮಿ ಕರುಣಿಸಿಕೊಡಬೇಕಾದರೆ ಅತ್ಯಂತ ಅದ್ಭುತವಾಗಿರ್ತಕ್ಕಂತಹ ಯಜ್ಞೋಪವೀತದ ಹಬ್ಬ. ಇನ್ನು ರಾಖಿ ಅನ್ನೋದು, ರಕ್ಷಾಬಂಧನ ಅನ್ನೋದು ಬಹುಶಃ ನಿಮಗೆಲ್ಲರೂ ಕೂಡ ಅದು ಯಾರ್ಯಾರು ಮಾಡ್ತಾರೆ, ನೀವು ಮಾಡ್ತಾ ಇರಬೇಕಷ್ಟೇ. ಅದನ್ನು ತಿಳ್ಕೊಳ್ಳೋಂಥ ಗೋಜಲಿಗೆಲ್ಲ ಹೋಗಲ್ಲ ನಾವು. ಈ ಉತ್ತರ ಭಾರತದಲ್ಲಿ ಜಾಸ್ತಿ ಮಾಡುತ್ತಾರೆ. ಆದರೆ ರಕ್ಷಾಬಂಧನ ಅನ್ನೋದು ಕೂಡ ಹೇಗೆ ಬಂತು ಅಂತಂದರೆ, ತತ್ಪೂರ್ವೆ ಹಿಂದೆ ಬಹುಶಃ ಯುದ್ಧಗಳು ಆ ಕಾಲದಿಂದಲೂ ಇದೆ, ಈಗಲೂ ಇದೆ. ದೇವತೆಗಳಿಗೂ ರಾಕ್ಷಸರಿಗೂ ಯುದ್ಧ ನಡೀಬೇಕಾದರೆ ಆ ಒಂದು ಇಂದ್ರನಿಗೆ ಇಂದ್ರಾಣಿ ಅಂದರೆ ಸಚಿದೇವಿ, ಆ ಇಂದ್ರಾಣಿ ಆ ರಕ್ಷೆಯನ್ನು ಕಟ್ಟುತ್ತಾಳೆ. ಯಾರಿಗೆ? ಪತಿದೇವರಿಗೆ. ಇಂದ್ರನಿಗೆ ಇಂದ್ರಾಣಿ ರಕ್ಷೆಯನ್ನು ಕಡುತ್ತಾಳೆ, ಅಂದರೆ ಕಂಕಣವನ್ನು ಕಡುತ್ತಾಳೆ. ಈ ರಕ್ಷಣೆ ಮಾಡುತ್ತೆ, ರಾಕ್ಷಸರನ್ನು ಸೋಲಿಸುತ್ತೆ. ಆ ರಾಕ್ಷಸರನ್ನು ಸಂಹಾರ ಮಾಡತಕ್ಕಂತಹ ರಕ್ಷಾ ಕವಚವಿದು ಅಂತ ಒಂದು ಹೆಣ್ಣು ಮಗಳು ಮನಸ್ಸಲ್ಲಿ ಅಂದುಕೊಂಡ್ಲು ಅಂತಂದರೆ ಬಹುಶಃ ಅವರ ಸುತ್ತ ಒಂದು ಅವರ ಏನಾಗುತ್ತೋ ಒಂದು ಕ್ರಿಯೇಟ್ ಆಗಿಬಿಡುತ್ತೆ. ಅಂತಹ ದಿಶಕ್ತಿ ಸಂಪನ್ನವಾಗಿರುತ್ತೆ. ಮಡದಿ ಗಂಡನಿಗೆ ಕಟ್ಟುವಂಥದ್ದು, ಅದೇ ಗಂಡ ಮಡದಿಗೂ ಕಟ್ಟಬಹುದು, ಅಭ್ಯಂತರವಿಲ್ಲ. ಸರಿ, ಮದುವೆ ಆಗಿಲ್ಲ, ಆವಾಗಲೂ ಕೂಡ ಬಹುಶಃ ಯುದ್ಧಗಳು ನಡೆಯಬಹುದು. ಆಗ ನನ್ನ ಅಣ್ಣ ವಿಜಯಶಾಲಿಯಾಗಿ ಬರಬೇಕು, ನನ್ನ ತಮ್ಮ ಈ ಯುದ್ಧದಲ್ಲಿ ವಿಜಯಶಾಲಿಯಾಗಿ ಬರಬೇಕು ಅಂತ ಹೇಳಿ ಅಕ್ಕ ಅಥವಾ ತಂಗಿ, ಸಹೋದರರು, ಆ ಸಹೋದರ ಕಟ್ಟುತ್ತಾ ಇತ್ತು. ಇದು ರಕ್ಷಾಬಂಧನ. ಆ ಪ್ರೀತಿ ಬಾಂಧವ್ಯ ಇದೆಯಲ್ಲ, ಆ ಪ್ರೀತಿ ಬಾಂಧವ್ಯ ಬಹುಶಃ ಇವತ್ತಿನ ಕಾಲಕ್ಕೆ ಒಂದಷ್ಟು ಯಾವುದೋ ಕಾರಣಾಂತರದ ಮಾತುಗಳು ಬಿಟ್ಟೋಗಿರ್ತವೆ. ಯಾವುದೋ ಆಸ್ತಿ ಪಾಸ್ತಿ ವಿಚಾರದಲ್ಲಿ ಯಾವುದೋ ಒಂದು ಗಲಾಟೆ ಗದ್ದಲದಲ್ಲಿ ಕೊಳ್ಳೋದ್ರಲ್ಲೋ ಅಣ್ಣನಿಗೋ ಅಕ್ಕನಿಗೋ ಅಥವಾ ತಂಗಿಗೋ ಅಕ್ಕನಿಗೋ ಬಹುಶಃ ತಮ್ಮನಿಗೋ ಎಲ್ಲೋ ಒಂದು ಕಡೆ ಮಾತುಗಳು ಬಿಟ್ಟೋಗಿರ್ತವೆ. ಇದನ್ನು ಮತ್ತೂ ಜೋಡಿಸ್ಬೇಕು ಅಂತಂದರೆ ಈ ರೀತಿ ಯಾವುದಾದ್ರೂ ಒಂದು ಹಬ್ಬ ಬಂದಾಗ ನೆನಪು ಮಾಡ್ಕೊಂಡು, ಅರೆ ಸರಿ ಬಿಡು, ಮೊನ್ನೆ ಯಾವುದೋ ಒಂದು ಗಲಾಟೆ ಆಯಿತು ಯಾವುದೋ ಒಂದು ವಿಚಾರಕ್ಕೆ, ಅದನ್ನು ಪಕ್ಕಕ್ಕಿಟ್ಟು ಈಗ ನನ್ನ ಅಣ್ಣನಿಗೆ ನಾನು ರಾಖಿ ಕಟ್ಟಬೇಕು ಅಂತ ತಂಗಿ ಖುಷಿಯಿಂದ ಕಟ್ಟುವಂಥದ್ದು, ಅಥವಾ ಅಕ್ಕ ತಮ್ಮನಿಗೆ ಕಟ್ಟುವಂಥದ್ದು. ಅದನ್ನೆಲ್ಲ ಮರೆತು ಬಾಂಧವ್ಯ ಬೆಸುಗೆಯನ್ನು, ಪ್ರೀತಿಯನ್ನು ಹಂಚೋದು, ದ್ವೇಷವನ್ನು ಹಂಚೋದಲ್ಲ. ಈ ಹಬ್ಬದಲ್ಲಿ ಪ್ರೀತಿ ಪ್ರೇಮದಲ್ಲಿ ಎಂಡ್ ಆಗಬೇಕು. ಇವೆಲ್ಲವೂ ಕೂಡ ದ್ವೇಷದಲ್ಲಿ ಎಂಡ್ ಆಗಬಾರ್ದು. ಇನ್ನು ವಾಮನ ಬಲಿಚಕ್ರವರ್ತಿಯನ್ನು ಪಾತಾಳಕ್ಕೆ ಕಳಿಸಿಕೊಟ್ಟ ಕಥೆಯನ್ನು ನೀವು ಕೇಳಿದ್ದೀರಿ. ಅಂತಹ ವಾಮನ ಬಂದದ್ದು ಕುಬ್ಜರೂಪಾಢ್ಯನಾಗಿ ಬಂದು 3 ಹೆಜ್ಜೆ ದಾನವಾಗಿ ಪಡೆದು ಬಹುಶಃ ಮೇಲಕ್ಕೆ ಆಕಾಶಕ್ಕೆ ಒಂದು ಪಾದವನ್ನು, ಭೂಮಿಗೆ ಒಂದು ಪಾದವನ್ನು ಇಟ್ಟು, ಇನ್ನು ಸ್ಥಳ ಇಲ್ಲ, ಆ 3ನೇ ಪಾದವನ್ನು ಆ ಬಲಿಚಕ್ರವರ್ತಿಯ ತಲೆಯ ಮೇಲೆ ಇಟ್ಟು ಪಾತಾಳಕ್ಕೆ ಕಳಿಸಿಕೊಡುತ್ತಾನೆ. ಆವಾಗ ಒಂದು ಕಂಡೀಷನ್ ಕೂಡ ಹಾಕ್ತಾನೆ. ಯಾರು? ಆ
ಆ ಬಲಿಚಕ್ರವರ್ತಿ ನೀನು ಕೂಡ ನನ್ನ ಜೊತೆ ಪಾತಾಳಕ್ಕೆ ಬರಬೇಕು ಅಂತ ಹೇಳ್ತಾನೆ. ಮಹಾವಿಷ್ಣುವನ್ನು ಕೂಡ ಕರ್ಕೊಂಡು ಹೋಗಿರುತ್ತಾನೆ. ಆಗ ಈ ಒಂಟಿಯಾಗಿರ್ತಕ್ಕಂತಹ ಮಹಾಲಕ್ಷ್ಮಿ ಏನು ಮಾಡ್ತಾಳೆ ವೈಕುಂಠದಲ್ಲಿ, ಆಕೆ ಕೂಡ ಪಾತಾಳಕ್ಕೆ ಬಂದು ಇದೇ ಹಬ್ಬದಂದು ಸಹೋದರ ಭಾವನೆಯಿಂದ ಆ ಬಲಿಚಕ್ರವರ್ತಿ, ಯಾಕಂದರೆ ಭಕ್ತ ಪ್ರಹ್ಲಾದನ ಮೊಮ್ಮಗ ಆತ, ಹಾಗಾಗಿ ಆತನಿಗೆ ಕಂಕಣವನ್ನು ಕಟ್ತಾಳೆ. ಆ ಕಂಕಣವನ್ನು ಕೈಗೆ ಬದ್ನಾಮಿ ರೂಪದಲ್ಲಿ ಕಟ್ಟುತ್ತಾಳೆ. ಸಹೋದರನಾಗಿ ಅವನಿಗೆ ಆಶೀರ್ವಾದವನ್ನು ಮಾಡುತ್ತಾಳೆ. ಅಲ್ಲಿಂದ ಮಹಾಲಕ್ಷ್ಮಿ ವೈಕುಂಠಕ್ಕೆ ಮಹಾವಿಷ್ಣುನ ಕರೆದುಕೊಂಡು ಬರುತ್ತಾಳೆ. ಒಟ್ಟಾರೆಯಾಗಿ ಆಪತ್ತು ವಿಪತ್ತುಗಳನ್ನು ಹೋಗಲಾಡಿಸಿ ಸಂಪತ್ತನ್ನು ಮನೆಗೆ ಪಡ್ಕೊಳ್ಬೇಕು ಅಂತಂದರೆ, ಸ್ನೇಹ ಸಂಬಂಧ ಬಾಂಧವ್ಯದೊಂದಿಗೆ ಇರಬೇಕು ಅಂತಂದರೆ ಕಂಕಣಂ ತತ್ಪೂರ್ವ ಈ ಹಿಂದೆ ಕೂಡ ಇತ್ತು ಅನ್ನೋದ್ರ ಸಾಂಕೇತಿಕ ನಮಗೆ ತೋರಿಸ್ಕೊಡುತ್ತೆ. ಅಪ್ಪ ಕೂಡ ಮಗಳ ಬಲಗೈಗೆ ಕಟ್ಟಬಹುದು, ಅದೇ ಮಗಳು ಅಪ್ಪನ ಬಲಗೈ ಕೂಡ ಕಟ್ಟಬಹುದು, ಅಭ್ಯಂತರವಿಲ್ಲ. ಒಟ್ಟಾರೆಯಾಗಿ 100 ವರ್ಷಗಳ ಕಾಲ ಆರೋಗ್ಯವಾಗಿ ಆಯುಷ್ಯವಾಗಿ ಇರು ಅಂತ ಹೇಳಿ ಕಟ್ಟತಕ್ಕಂತಹ ಕಂಕಣವೇ ವಿಜಯ ಕಂಕಣ ಆಗಿರುತ್ತೆ. ಅದು ರಾಖಿಯಾಗಿ ನಿಮ್ಮ ತನಕ ಬಂದುಬಿಟ್ಟು ಆ ತಂಗಿ ರಾಖಿ ಕಟ್ತಾ ಬಾಕಿ ಹಣವನ್ನು ವಸೂಲು ಮಾಡುತ್ತಾಳೆ. ಬಹುಶಃ ಆಸ್ತಿ ಪಾಸ್ತಿಯಲ್ಲಿದ್ದರೆ ಖುಷಿಯಾಗಿ ಕೊಡಬೇಕಾಗುತ್ತೆ ಇದ್ದರೆ ನೀವು, ಹಾಗಂತೇಳಿ ಆ ಅಣ್ಣ ಅಥವಾ ಆ ತಮ್ಮ ಆವತ್ತು ಹೆಣ್ಣು ಮಕ್ಕಳಿಗೆ ಏನಾದರೂ ಖುಷಿಯಾಗಿ ಕೊಡುವಂಥದ್ದು ಕೂಡ ಇರುತ್ತೆ. ಹಣದ ರೂಪದಲ್ಲೋ ವಸ್ತು ರೂಪದಲ್ಲೋ ಆಸ್ತಿ ರೂಪದಲ್ಲೋ ಕೊಡುವಂಥದ್ದು ಇದ್ದರೆ ಬಹುಶಃ ಆಕೆ ಪ್ರೀತಿ ಪಾತ್ರಳು. ಮತ್ತು ನೀವೇನಾದರೂ ಪ್ರೀತಿಯಿಂದ ಕೇಳಿದರೆ ಅದ್ರ ಜೊತೆಗೆ ಮತ್ತು ಕೊಡ್ತಕ್ಕಂತಹ ಗುಣಗಳು ಹೆಣ್ಣು ಮಕ್ಕಳಿಗೆ ಇರುತ್ತವೆ. ಅದಕ್ಕಾಗಿ ಅವರನ್ನು ಪ್ರೀತಿಯಿಂದ ನೀವು ಓಲೈಸಬೇಕೇ ವಿನಃ ದ್ವೇಷದಿಂದ ಅಲ್ಲ. ದ್ವೇಷ ಕಾರತಕ್ಕಂಥ ಹಬ್ಬ ಇದು ಅಲ್ಲ ಅನ್ನೋದನ್ನು ನಮಗೆ ತೋರಿಸಿಕೊಡುತ್ತೆ. ಪ್ರೀತಿ ಪ್ರೇಮದ ಬೆಸುಗೆಯ ಬಾಂಧವ್ಯವನ್ನು ಉಣಬಡಿಸ್ತಕ್ಕಂಥ ಹಬ್ಬ ಈ ಒಂದು ರಾಖಿ, ರಕ್ಷಾಬಂಧನ, ಯಜುರೂಪಕರ್ಮ ಅಂತ ಹೇಳಿ ಈ 3 ದಿನಗಳ ಕಾಲ ಮಾಡುತ್ತಾರೆ. ನಾಳೆ ಕೂಡ ಕೆಲವು ಸಂಪ್ರದಾಯದಲ್ಲಿ ಈ ಒಂದು ಯಜ್ಞೋಪವೀತವನ್ನು ಬದಲಾವಣೆ ಮಾಡಿಕೊಳ್ಳತಕ್ಕಂಥದ್ದು ಇರುತ್ತೆ. ಹಾಗಾಗಿ ಯಾರು ಬೇಕಾದರೂ ಕೂಡ ಮಾಡಿಕೊಳ್ಳುತ್ತಾ ಒಟ್ಟಾರೆಯಾಗಿ ದೇಶ ಸುಭಿಕ್ಷವಾಗಿರಬೇಕು ಅನ್ನೋ ಸಂಕಲ್ಪ ಇಟ್ಕೊಂಡು ಮಾಡ್ತಕ್ಕಂಥ ಹಬ್ಬ ಯಜುರೂಪಕರ್ಮ ಮತ್ತು ರಕ್ಷಾಬಂಧನ. ಪ್ರೀತಿಯ ಬಂಧುಗಳೇ, ಹುಣ್ಣಿಮೆಯ ಮಹತ್ವವನ್ನು ಕೂಡ ತಿಳಿಸ್ಕೊಟ್ರಿ. ಇನ್ನು ರಕ್ಷಾಬಂಧನದ ಮಹತ್ವ ಆಗಿರ್ಬೋದು, ಜೊತೆಯಲ್ಲಿ ಈ ಉಪಕರ್ಮ ಯಾರು ಆಚರಣೆ ಮಾಡಬೇಕು ಮಾಡಬಾರ್ದು ಅವೆಲ್ಲ ತಪ್ಪ ಕಲ್ಪನೆಗಳೇ ಬೇಡ, ಯಾರು ಬೇಕಾದರೂ ಆ ಒಂದು ಜನವರದ ಧಾರಣೆಯನ್ನು ಮಾಡಬಹುದು ಮಂತ್ರವನ್ನು ಹೇಳ್ತಾ ಅನ್ನೋದ್ರ ಬಗ್ಗೆ ಹೇಳಿದ್ರಿ. ಇನ್ನು ಬಾಂಧವ್ಯಗಳನ್ನ ಬೆಸೆಯುವಂಥ ಹಬ್ಬ ಈ ಒಂದು ರಕ್ಷಾಬಂಧನ ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಬಾಕಿ ಹಣವನ್ನು ವಸೂಲಿ ಮಾಡುವಂಥದ್ದು ಅದು ಬಹಳ ಒಂದು ರೀತಿ ನಗು ತರೋ ಥರ ಇತ್ತು. ಬಟ್ ಯೋಚನೆ ಮಾಡಿದಾಗ ನಿಜ ಹೌದು ಅಂತ ಅನ್ಸುತ್ತೆ. ಯಾಕಂದ್ರೆ ನಾವು ಇವಾಗ ಅಣ್ಣಂಗೆ ರಾಖಿ ಕಟ್ಟಿದಾಗ ಏನಾದರೂ ಕೊಡಬಹುದು ಅವರು ವಿಶೇಷವಾಗಿ ಅಂತ ಕೇಳೋಕೆ ಮೊದಲೇ ಕೊಡಬೇಕು ಅಂತ ಅರ್ಥ. ಬಾಕಿ ಹಣ ಅಂದ್ರೆ ಈಗ ನಾನು ಇವತ್ತು ಬಹುಶಃ ಸುಪ್ರಭಾತ ತಿಳಿಸಿದ್ದೀನಿ ಅನ್ಕೋತೀನಿ. ಏನೋ ಬಹಳ ಮುಖ್ಯವಾಗಿರುವಂಥದ್ದು ಇದು. ಬಹುಶಃ ನಿಮ್ಮ ಮನೆಗೆ ನೀವು ಕೇಳೋ ಪ್ರಶ್ನೆಗಳ ಮುಖಾಂತರ ನನಗೆ ಬಂದದ್ದು ಮರ್ತು ಬಿಡ್ತೀನಿ ನಾನು ಒಂದ್ಸಲ. ಬಹುಶಃ ಲಾಜ ಅಂತ ಇವತ್ತು ಸುಪ್ರಭಾತದಲ್ಲಿ ಸೇರಿಸಿದ್ದೀನಿ. ಯಾರಾದರೂ ಸುಪ್ರಭಾತ ನೋಡಲ್ದಿರುವಂಥವರು ಲಾಜ ಅಂದರೆ ಭತ್ತದ ಹರಳು. ಪ್ರೀತಿಯ ಬಂಧುಗಳೇ, ಆ ಭತ್ತದ ಹರಳನ್ನು ನೀವೇನಾದರೂ ಈ ಭತ್ತ ಬೆಳೆಯುವ ಗದ್ದೆಗಳೆಲ್ಲ ಕಟಾವು ಮಾಡಿರ್ತಾರೆ ಅಥವಾ ಬಿತ್ತನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿರ್ತಾರೆ. ಈಗ ಹೆಂಗಿದ್ರು ಕೂಡ ವರ್ಷಕಾಲ ಅಲ್ಲಲ್ಲಿ ಮಳೆ ಬಿದ್ದು ನೀರು ಗುಂಡುಗಳು ಇರುತ್ತೆ ಸಣ್ಣ ಸಣ್ಣದ ಗದ್ದೆಗಳಲ್ಲಿ. ಅಲ್ಲೊಂದಷ್ಟು ಲಾಜ ಹಾಕಿ ಬರ್ತೀನಿ ಅಂತಂದರೆ ಒಂದು ಲಾಜಿಕ್ ನಿಮ್ಮ ಕೈಗೆ ಸಿಕ್ಕಿಬಿಡುತ್ತೆ. ಬಹುಶಃ ನಿಮ್ಮ ಬದುಕು ಅದೇ ಒಂದು ಮ್ಯಾಜಿಕ್ ಆಗಿಬಿಡುತ್ತೆ. ನೀರು ಹರಿಯೋ ಜಾಗದಲ್ಲಿ ಮೀನುಗಳಿಗೆ ಒಂದಷ್ಟು ಪಕ್ಷಿಗಳಿಗೆ ಲಾಜ ಹಾಕಿ ಬರ್ತೀನಿ ಅಂತಂದರೆ ಅದೊಂದು ಲೀಟ್ರು ಸಿಗುತ್ತೆ ನಿಮಗೆ. 1 ಲೀಟ್ರ್ ಲಾಜ ಭತ್ತದ ಹರಳು 10 ರೂಪಾಯಿನೋ 20 ರೂಪಾಯಿನೋ ಇರಬಹುದು. ಒಂದು 5-6 ಲೀಟ್ರ್ ಒಂದು 10 ಲೀಟ್ರ್ ತೆಗೆದುಕೊಂಡು ಹೋಗಿ ಅಲ್ಲೆಲ್ಲ ಹಾಕಿ ಬರ್ತೀನಿ ಅಂತಂದರೆ ಬಹುಶಃ ನಿಮಗೆ ಮೈ ಜುಮ್ ಎನ್ನಿಸುತ್ತೆ. ನಿಮ್ಮ ಬುದ್ಧಿಮತ್ತೆಯಲ್ಲಿ ಬಹುಶಃ ನಿಮ್ಮ ಬದುಕಲ್ಲೊಂದು ಪವಾಡ ನಡೆದು ಬಿಡುತ್ತೆ. ನೀವು ಯಾವುದೂ ಅಂದುಕೊಂಡಿರ್ತೀರೋ ಅದು ಬಹುಶಃ ಅಣ್ಣ ತಂಗಿಗೋ ತಂಗಿ ಹಣ್ಣಿಗೋ ರಕ್ಷಾಬಂಧನಗಳು ಮುಗಿದ ಮೇಲೆ ನೀವು ಕಟ್ಟಿಕೊಂಡು ಆ ಭತ್ತದ ಹರಳನ್ನು ಹಾಕಿ ಬನ್ನಿ ಗದ್ದೆ ನೀರು ಹರಿಯುವ ಜಾಗಕ್ಕೆ ಪಶು ಪಕ್ಷಿಗಳಿಗೆ. ಆ ಪಶು ಪಕ್ಷಿಗಳಿಗೆ ಲಾಜ ಒಂದು ನೀವು ಅಡಿಕೆ ತಟ್ಟೆನೋ ಅಥವಾ ಬಾಳೆಹೆಲೆ ಎಲ್ಲೋ ಒಂದು ಕಡೆ ಹಾಕ್ತೀನಿ ಅಂತಂದರೆ ನೀರು ಕೂಡ ಅಲ್ಲಿ ಇಟ್ಟು ಬನ್ನಿ. ಆ ನೀರಲ್ಲೂ ಕೂಡ ಸ್ವಲ್ಪ ಹಾಕಿ ಬನ್ನಿ. ಅದೊಂದು ರೀತಿ ಪೂರಿ, ಅದು ಹೇಗೆ ಇರುತ್ತೆ ಅದು ತೇಲ್ತಾನೆ ಇರುತ್ತೆ ವಾಟರ್ ಮೇಲೆ. ಅದನ್ನು ಇವತ್ತು ಕೊಡುವಂಥದ್ದು ಪಶು ಪಕ್ಷಿಗಳಿಗೆ. ಅದನ್ನೇ ಇವತ್ತು ಯಜ್ಞಕ್ಕೂ ಕೂಡ ನಾನು ದಾನವಾಗಿ ಕೊಡ್ತೀನಿ ಅಂತಂದರೆ ಲಾಜ. ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಇದು ಅತ್ಯಂತ ಅದ್ಭುತ. ಈ ದಿನದಲ್ಲಿ ಶ್ರೇಷ್ಠವಾಗಿರುವಂಥದ್ದು. ನೀವು ದಾನ ಮಾಡ್ತೀನಿ ಅಂತಂದರೆ ಇದರ ಅದ್ಭುತವಾದ ವೈಭವಪೇತವಾಗಿರ್ತಕ್ಕಂಥದ್ದು ನಿಮ್ಮ ಬದುಕಿಗೆ
ಕೊಡುವಂಥದ್ದು ದಿನ ಆಗಿರುತ್ತೆ. ಲಾಜ ಮತ್ತೊಮ್ಮೆ ಹೇಳ್ತಿದ್ದೀನಿ, ನೆನಪಿಟ್ಕೊಳ್ಳಿ ಪ್ರೀತಿಯವರು. ಖಂಡಿತ ಗುರುಗಳೇ. ಸೊ ನಮ್ಮ ಲೈಫ್ನಲ್ಲಿ ಚೇಂಜಸ್ಸು ಅಥವಾ ಮಿರಾಕಲ್ಸು ಮ್ಯಾಜಿಕ್ ಆಗಬೇಕು ಅಂತಂದರೆ ಈ ದಿನ ಲಾಜವನ್ನು ನಾವು ಹೇಗೆ ದಾನ ಮಾಡಬೇಕು, ಪಶು ಪಕ್ಷಿಗಳಿಗೆ ನೀಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು. ನಮಸ್ಕಾರ. ಹರೇ ಶ್ರೀನಿವಾಸ. ರಕ್ಷಾಬಂಧನದ ಮಹತ್ವವನ್ನು ತಿಳ್ಕೊಂಡ್ವಿ, ಹುಣ್ಣಿಮೆಯ ಮಹತ್ವದ ಕುರಿತಾಗಿ ತಿಳಿಸ್ಕೊಟ್ರು. ಇನ್ನು ಉಪಕರ್ಮ ಕೂಡ ಬರ್ತಾ ಇದೆ, ಇದರ ಒಂದು ಆಚರಣೆ ಹೇಗಿರಬೇಕು ಇದ್ರ ಬಗ್ಗೆ ಕೂಡ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು NK42 Fitness. Get your growth, speak loudly. Your fitness journey starts here. NK42 Fitness, second floor, Zudio Shop Building, Balagere Road, Vartur. Contact 97319 4115. Transform your body, transform your life. ನಮ್ಮ ಆರೋಗ್ಯವೇ ನಮ್ಮ ಸಂಪತ್ತು, ಅದನ್ನು ಕಾಪಾಡುವುದು ನಮ್ಮ ಹೊಣೆಗಾರಿಕೆ. ಭಗವಾನ್ ನೋನಿ 55ಕ್ಕೂ ಹೆಚ್ಚು ಆರೋಗ್ಯದ ಸಮಸ್ಯೆಗಳಿಗೆ ರಾಮಬಾಣ. ಇದು ಕೇವಲ ಔಷಧಿ ಮಾತ್ರವಲ್ಲ, ಅಮೃತ ಸಂಜೀವಿನಿ. ನಮ್ಮ ಸಂಸ್ಥೆಯ ಉತ್ತಮ ಗುಣಮಟ್ಟದ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ನೋನಿ ಸೋಪ್ ಲಭ್ಯವಿದೆ. ನೀವು ಕೂಡ ಭಗವಾನ್ ನೋನಿ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ಸೋಪುಗಳನ್ನು ಕೊಂಡುಕೊಳ್ಳಲು ಈಗಲೇ ಸಂಪರ್ಕಿಸಿ 9590799995 8217847031.